ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ಮೊದಲನೇ ಪ್ರಶ್ನೆ, 2025ನೇ ಸಾಲಿನ 76ನೇ ಗಣರಾಜ್ಯೋತ್ಸವದಲ್ಲಿ ಅತ್ಯುತ್ತಮ ಟ್ಯಾಬ್ಲೋ ಪ್ರಶಸ್ತಿಯನ್ನು ಯಾವ ರಾಜ್ಯವು ತನ್ನದಾಗಿಸಿಕೊಂಡಿದೆ? ಆಪ್ಷನ್ಸ್: ಉತ್ತರ ಪ್ರದೇಶ್, ಪಂಜಾಬ್, ಹಿಮಾಚಲ ಪ್ರದೇಶ್, ರಾಜಸ್ಥಾನ್. ಕರೆಕ್ಟ್ ಆನ್ಸರ್ ಉತ್ತರ ಪ್ರದೇಶ್. ಕನ್ನಾ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಮಧ್ಯಪ್ರದೇಶ್, ರಾಜಸ್ಥಾನ್, ಗುಜರಾತ್, ಕರ್ನಾಟಕ. ಕರೆಕ್ಟ್ ಆನ್ಸರ್ ಮಧ್ಯಪ್ರದೇಶ್. ಎರಡು 2025ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಕನ್ನಡಿಗರು ಯಾರು? ಆಪ್ಷನ್ಸ್: ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ, ಅರಕಲಗೂಡು ಸೂರ್ಯಪ್ರಕಾಶ್, ಅನಂತನಾಗ್. ಯಾರೂ ಅಲ್ಲ. ಕರೆಕ್ಟ್ ಆನ್ಸರ್ ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ. 2025ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಪಡೆದವರು ಯಾರು? ಆಪ್ಷನ್ಸ್: ಲಕ್ಷ್ಮೀನಾರಾಯಣ ಸುಬ್ರಹ್ಮಣ್ಯಂ, ಅರಕಲಗೂಡು ಸೂರ್ಯಪ್ರಕಾಶ್, ಅನಂತನಾಗ್. ಯಾರೂ ಅಲ್ಲ. ಕರೆಕ್ಟ್ ಆನ್ಸರ್ ಅರಕಲಗೂಡು ಸೂರ್ಯಪ್ರಕಾಶ್ ಮತ್ತು ಅನಂತನಾಗ್. 2025ರಲ್ಲಿ ಕನ್ನಡಕ್ಕೆ ಎಷ್ಟು ಪದ್ಮಶ್ರೀ ಪ್ರಶಸ್ತಿಗಳು ಲಭಿಸಿದೆ? ಆಪ್ಷನ್ಸ್: 8, 7, 6, 5. ಕರೆಕ್ಟ್ ಆನ್ಸರ್ 6. ಎರಡು 2025ರಲ್ಲಿ ಎಷ್ಟು ಜನರಿಗೆ ಪದ್ಮ ಅವಾರ್ಡ್ಗಳನ್ನು ನೀಡಲಾಗಿದೆ? ಆಪ್ಷನ್ಸ್: 140, 139, 138, 137. ಕರೆಕ್ಟ್ ಆನ್ಸರ್ 139. ಭಾರತದ ಯಾವ ಕ್ರಿಕೆಟಿಗ ಜೀವಮಾನದ ಸಾಧನೆಗೆ ಪಾತ್ರರಾಗಿದ್ದಾರೆ? ಆಪ್ಷನ್ಸ್: ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, ರಾಹುಲ್ ದ್ರಾವಿಡ್, ರೋಹಿತ್ ಶರ್ಮಾ. ಕರೆಕ್ಟ್ ಆನ್ಸರ್ ಸಚಿನ್ ತೆಂಡೂಲ್ಕರ್. ಪಾಯಿಂಟ್ ನೇಮೊ ಯಾವ ಸಾಗರದಲ್ಲಿದೆ? ಆಪ್ಷನ್ಸ್: ಅಟ್ಲಾಂಟಿಕ್ ಸಾಗರ, ಪೆಸಿಫಿಕ್ ಸಾಗರ, ಆರ್ಕಟಿಕ್ ಸಾಗರ, ಹಿಂದೂ ಮಹಾಸಾಗರ. ಕರೆಕ್ಟ್ ಆನ್ಸರ್ ಪೆಸಿಫಿಕ್ ಸಾಗರ. ಭಾರತದ ಮೊದಲ ಜೈವಿಕ ಬಿಟುಮಿನಸ್ ಹೆದ್ದಾರಿಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಆಪ್ಷನ್ಸ್: ವಾರಣಾಸಿ, ದೆಹಲಿ, ನಾಗ್ಪುರ, ಚೆನ್ನೈ. ಕರೆಕ್ಟ್ ಆನ್ಸರ್ ನಾಗ್ಪುರ. ತಂಬಾಕು ಉದ್ಯಮದಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆದಿದೆ? ಆಪ್ಷನ್ಸ್: ಪ್ರಥಮ, ದ್ವಿತೀಯ, ತೃತೀಯ, 4ನೇ ಸ್ಥಾನ. ಕರೆಕ್ಟ್ ಆನ್ಸರ್ ದ್ವಿತೀಯ ಸ್ಥಾನ. ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಪ್ರತಿದಿನದ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ. ಹಾಗೆಯೇ ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.